ನಮ್ಮ ಜೊತೆ ಇವಾಗ ಇದ್ದಾರೆ ಮಾರುತಿ ಚವಾಣ್, ಇಂಟರ್ನ್ಯಾಷನಲ್ ಪ್ರೋ ರೆಸ್ಲಿಂಗ್ ಚಾಂಪಿಯನ್ 2025. ನನಗೆ ಗೊತ್ತಿರೋ ಪ್ರಕಾರ ನೀವು ಯಾದಗಿರಿ ಡಿಸ್ಟಿಕ್ ಮಲ್ಲಾಪುರ ತಾಂಡ 2019 ಡಿಸೆಂಬರ್ ನಾನು ಮನೆಯಿಂದ ಓಡೋದೆ. ಎಲ್ಲಿ ಓಡೋದ್ರಿ? ನಾನು ಪಂಜಾಬ್ ಜಲಂಧರ್. ಅಲ್ಲೇ ಯಾಕೆ ಪಂಜಾಬ್? ಇದೇ ಚಾಂಪಿಯನ್ಶಿಪ್ ನ ಗೆಲ್ಲೋ ಸಲಗ ನೇಪಾಳಲ್ಲೇ 8 ತಾಸು ವರ್ಕ್ ಮಾಡ್ತಾ ಇದ್ದೀನಿ ನೈಟ್ ನಲ್ಲಿ ಬೌನ್ಸರ್ ಆಗಿ. ಹೇಳಿದ್ದೀನಿ ಈ ತರ ರೆಸ್ಲಿಂಗ್ ಮಾಡ್ತೀನಿ, ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಿದ್ದೀನಿ. ಆಮೇಲೆ ನನಗೆ ಹೆಲ್ಪ್ ಬೇಕು ಮುಂದೆ ಹೋಗ್ಲಕ್ಕ, WWE ಹೋಗ್ಲಕ್ಕ. ಸರಿ ಹಬ್ಬ ಹೆಲ್ಪ್ ಮಾಡ್ತೀವಿ ಅಂತಂದ್ರು. ಆಮೇಲೆ ರೆಸ್ಪಾನ್ಸೇ ಮಾಡ್ಲಿಲ್ಲ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ರಾಥೋಡ್ ಅಂತ. ನಮ್ಮ ಜೊತೆ ಇವಾಗ ಇದ್ದಾರೆ ಮಾರುತಿ ಚವಾಣ್, ಇಂಟರ್ನ್ಯಾಷನಲ್ ಪ್ರೋ ರೆಸ್ಲಿಂಗ್ ಚಾಂಪಿಯನ್ 2025. ಅವರ ಲೈಫ್ ಬಗ್ಗೆ, ಜರ್ನಿ ಬಗ್ಗೆ, ಅವರ ಸ್ಟ್ರಗಲ್ ಲೈಫ್ ಬಗ್ಗೆ ಇವಾಗ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ಬೇಕಂತ ಕರೆದಿದ್ದೀವಿ. ನಮಸ್ಕಾರ ಮಾರುತಿ ಅಣ್ಣ. ನಮಸ್ಕಾರ. ನೀವು ಎಲ್ಲಿಂದ ಬಿಲಾಂಗ್ಸು? ನಾನು ಮಲ್ಲಾಪುರ ತಾಂಡ, ತಾಲೂಕು ಗುರುಮಿಟಿಕಲ್, ಡಿಸ್ಟಿಕ್ ಯಾದಗಿರಿ. ಇದು ಯಾಕೆ ಚೂಸ್ ಮಾಡಿದ್ದೀನಂದ್ರೆ, ನಿಮಗೆ ಕನ್ನಡ ಬರುತ್ತಲ್ವಾ? ಕನ್ನಡ ಬರುತ್ತೆ. ಓಕೆ, ಹೇಳಿ. ಇದು ಯಾಕೆ ಚೂಸ್ ಮಾಡಿದಂದ್ರೆ, ರೆಸ್ಲಿಂಗ್ ಅನ್ನೋದು ಒಂದು ಡಿಫ್ರೆಂಟ್ ಫೀಲ್ಡ್, ಒಂದು ಹಾರ್ಡ್ ಕೋಡ್. ಯಾಕಂದ್ರೆ ಈಗ ನೋಡಿ, ಸ್ಪೋರ್ಟ್ಸ್ ನಲ್ಲಿ ಬಹಳಷ್ಟು ಡಿಫ್ರೆಂಟ್ ಸ್ಪೋರ್ಟ್ಸ್ ಬರ್ತಾವ. ಒಂದು ಮುಥಾಯಿ, UFC, MMA, ಆಮೇಲೆ ಮಾರ್ಷಲ್ ಆರ್ಟ್. ಈ ತರ ಬಹಳಷ್ಟು ಸ್ಪೋರ್ಟ್ಸ್ ಬರ್ತಾವ ಹಾರ್ಡ್ ಕೋಡ್ ನಲ್ಲಿ. ನಾನು ಚೂಸ್ ಮಾಡಿದೆ, ಯಾಕಪ್ಪ ನಾವು ಒಂಥರ ಡಿಫ್ರೆಂಟ್ಸ್ ಮಾಡಬಾರ್ದು. ಡಿಫ್ರೆಂಟ್ ಮಾಡ್ಬೇಕಂದ್ರೆ ಯಾವ್ದು ಡಿಫ್ರೆಂಟ್ ಮಾಡಬೇಕು, ಯಾವ್ದು ಪಾಪ್ಯುಲರ್ ಅದ ಅದಕ್ಕೆ ನಾವು ಮಾಡಮ್. ಅದು ನಮ್ದು ಇಂಡಿಯಾನಲ್ಲಿ ಇರಬಾರ್ದು ಅಂಥದ್ದು ನಾವು ಮಾಡಮ್. ಯಾಕಂದ್ರೆ ನಮ್ಮ ಇಂಡಿಯಾನಲ್ಲಿ ಪ್ರಚಾರ ನಾವು ಮಾಡ್ಬೇಕು. ಅದ್ರ ನಾವು ಮಾಡಲಿಲ್ಲ ಅಂದ್ರೆ ನಮ್ಮ ಬರೋ ಯಂಗ್ಸ್ಟರ್ ಹೆಂಗ್ ಮಾಡ್ತಾರ ಅವರು. ಅದು ನಾನು ಚೂಸ್ ಮಾಡಿದೆ, ರೆಸ್ಲಿಂಗ್ ಮಾಡಿದ್ರೆ ಹೆಂಗಿರುತ್ತೆ. ಅವಾಗ ನಾ ಜಾಯಿನ್ ಮಾಡುವ ಟೈಮ್ನಲ್ಲಿ 2019 ರೆಸ್ಲಿಂಗ್ ಇರಲಿಲ್ಲ ಅಷ್ಟು ಇಂಡಿಯಾನಲ್ಲಿ. ನೀವು ಸ್ಟಾರ್ಟಿಂಗಿಂದ ನಿಮ್ದು ಲೈಫ್ ಸ್ಟೋರಿ ಬಗ್ಗೆ ಹೇಳ್ತೀರಾ? ಯಾವ ಊರು ನಿಮ್ಮದು? ನನಗೆ ಗೊತ್ತಿರೋ ಪ್ರಕಾರ ನೀವು ಯಾದಗಿರಿ ಡಿಸ್ಟಿಕ್ಕು ಮಲ್ಲಾಪುರ ತಾಂಡ, ಓಕೆನಾ? ನೀವು 1ರಿಂದ ಹೇಳ್ಬಿಟ್ಟು ಫ್ರಮ್ 1st to 10th ವರೆಗೂ ಅಷ್ಟೇ ನಿಮ್ದು ಎಜುಕೇಷನ್ ಆಗಿರೋದು. ಅದಾದ ನಂತರ ನೀವು ಏನು ಮಾಡಿದ್ರಿ, ಎಲ್ಲೋದ್ರಿ? 10th ಕಂಪ್ಲೀಟ್ ಆದ್ಮ್ಯಾಗ ನಂದು ಪ್ಯಾರಾಮೆಡಿಕಲ್ ಮಾಡಿದ್ದೆ. ಅದು ನಾನು ಎಜುಕೇಷನಲ್ಲಿ ವೀಕ್ ಇತ್ತು, ಅದಕ್ಕೆ ನಾನಲ್ಲೇ ಡ್ರಾಪ್ ಮಾಡಿದೆ ಪ್ಯಾರಾಮೆಡಿಕಲ್ ಯಾದಗಿರಿನಲ್ಲಿ. ಅದಾದ್ಮ್ಯಾಗ ನಾನು ರೆಸ್ಲಿಂಗ್ ಚೂಸ್ ಮಾಡಿದ್ದು, ರೆಸ್ಲಿಂಗ್ನಲ್ಲಿ ಹೋಗ್ಬೇಕಂತ 2019. ಓಕೆ. ಅವಾಗ ನನ್ನ ಫ್ಯಾಮಿಲಿಯಲ್ಲಿ ಹೇಳಿದೆ, ನಾನು ಮಾಮ್ ಡ್ಯಾಡ್ ನಾನು ಈ ಥರ ರೆಸ್ಲಿಂಗ್ನಲ್ಲಿ ಹೋಗ್ಬೇಕಂತ ಇದ್ದೀನಿ, ಫೈನಾನ್ಷಿಯಲಿ ಸಪೋರ್ಟ್ ಬೇಕು ನಮಗೆ. ಅವ್ರು ನಮಗೆ ಸಪೋರ್ಟ್ ಮಾಡಲಿಲ್ಲ. ಅವಾಗ ನಾನು ಮನೆಯಿಂದ ಓಡೋದೆ 2019 ಡಿಸೆಂಬರ್ನಲ್ಲಿ. ಎಲ್ಲಿ ಓಡೋದ್ರಿ? ನಾನು ಪಂಜಾಬ್ ಜಲಂಧರ್. ಅಲ್ಲೇ ಯಾಕೆ ಪಂಜಾಬ್? ಯಾಕಂದ್ರೆ ಅದು ರೆಸ್ಲಿಂಗ್ ಟ್ರೈನಿಂಗ್ ಸೆಂಟರ್ ಅದ, ಅದು ಪಂಜಾಬ್ ಜಲಂಧರ್ನಲ್ಲಿ ಅದ. ಓಕೆ. ಅದು ಪಂಜಾಬ್ ಜಲಂಧರ್ ನಾನು ಹೋದೆ 2019 ಮನೆಯಿಂದ ಓಡಿ ಹೋಗಿ. ಆಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿದೆ. ದ ಗ್ರೇಟ್ ಖಲಿ ನಮ್ ಗುರು ಅದ. ಗುರು ದ ಗ್ರೇಟ್ ಖಲಿ ಅವರು ನಮ್. ನೀವು ಇಲ್ಲಿಂದ ಹೋದ್ಮೇಲೆ ಅವರು ನಿಮ್ಗೆ ಎಕ್ಸೆಪ್ಟ್ ಮಾಡ್ಕೊಂಡ್ರ ಬನ್ನಿ ಅಂತ? ಇಲ್ಲ, ಅವರು 2 days ನಾನು ಅಲ್ಲಿ ಸ್ಟೇ ಮಾಡಿದೆ. 2 days ಆದ್ಮೇಲೆ ಅವ್ರು ಬಂದ್ರು ಅಲ್ಲಿ. ಏನಂದ್ರು? ಆಮೇಲೆ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದೆ, ಅವಾಗ ನೋಡಿದೆ ಅವ್ರಿಗೆ ಹೈಟ್ ಟೋಟಲ್ 7 feet 2 inches ಅವ್ರದ್ದು ಹೈಟ್ ಇತ್ತು. ಆಮೇಲೆ ಏನಂದ್ರು? ನೋಡಿ ಕೈ ಹ್ಯಾಂಡ್ ಮಾಡಿದ್ರು, ಶೇಕ್ ಮಾಡಿದ್ವಿ. ಆಮೇಲೆ ನೋಡಿ ಹೇಳಿದ್ರು ಅವರು, ಎಲ್ಲಿಂದ ಬಿಲಾಂಗ್ ಮಾಡ್ತೀರಾ ನೀವು, ನಿಮ್ಮ ಹೆಸರೇನು, ಓಕೆ, ಆಮೇಲೆ ಏನ್ ಮಾಡ್ಬೇಕಂತೀರಾ ಮುಂದೆ ಫ್ಯೂಚರ್ನಲ್ಲಿ. ಅವ್ರು ಹೇಳಿದ್ರು, ಸರ್ ನಾನು ನಿಮ್ಮ ಥರನೇ ಒಂದು ಹೆಸರು ಮಾಡ್ಬೇಕಂತ ಇದ್ದೀನಿ, ನಾನು ರೆಸ್ಲಿಂಗ್ನಲ್ಲಿ ಚಾಂಪಿಯನ್ಶಿಪ್ ಗೆಲ್ಬೇಕಂತ ಇದ್ದೀನಿ, ಮತ್ತು ಹೋಗಿ ನಾ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀನಿ ಅಮೇರಿಕಾ ಹೋಗಿ. ಓ ಹೌದಾ, ಮಾಡ್ತೀಯಾ ನೀನು? ಸರಿ ಸರಿ, ನೋಡ್ತೀನಿ ಎಷ್ಟು ಜನ ಮಾಡ್ತೀಯ ಇಲ್ಲ ಅಂತ. ಯಾಕಂದ್ರೆ ಅವ್ರ ಹತ್ರನೇ ಬಹಳಷ್ಟು ಜನ ಹುಡುಗರು ಅಡ್ಮಿಷನ್ ಮಾಡಿ. ಈಗ ನಾ ಇಲ್ಲಿಂದ ಬಂದಿದ್ದೀನಿ ಕರ್ನಾಟಕದಿಂದ. ನಾನು ಹೇಳಿದ್ದೀನಿ, ನಾನು ಬೆಂಗಳೂರಿಂದ ಇದ್ದೀನಿ, ಆಮೇಲೆ ಇಲ್ಲಿ ಬಂದಿದ್ದೀನಿ ಅಡ್ಮಿಷನ್ ಮಾಡ್ಬೇಕಂತ ಇದ್ದೀನಿ ಅಂತ. ಸೊ ಅವರು ಅಡ್ಮಿಷನ್ ತೊಗೊಂಡ್ರು ಅಲ್ಲಿ. ನಮಗೆ ಅಡ್ಮಿಷನ್ ತೊಗೊಂಡು ಅಲ್ಲಿ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ 2019 ಡಿಸೆಂಬರ್ನಲ್ಲಿ. ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ನಾವು ಟೋಟಲ್ 6 months ಮಾಡಿದ್ವಿ ಟ್ರೈನಿಂಗ್. 6 months ಆದ್ಮೇಲೆ ಅಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಆದ್ಮೇಲೆ ಟ್ರೈನಿಂಗ್ 6 months ಆದ್ಮೇಲೆ ನಮ್ಮ ಹತ್ರ ಅಮೌಂಟೇ ಫಿನಿಶ್ ಆಯ್ತು. ಅಲ್ಲಿ ಫಿನಿಶ್ ಆದ್ಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಬಂದ್ವಿ ಬೆಂಗಳೂರು ಕೆಲಸ ಮಾಡಕ್ಕೆ. ಆಮೇಲೆ ಅಲ್ಲಿಂದ ನಮ್ಮದು ಬೆಂಗಳೂರಲ್ಲಿ ಕೆಲಸ ಮಾಡಿ ಹೌಸ್ ಕೀಪಿಂಗ್, ಕ್ಲೀನಿಂಗ್ ಬಹಳಷ್ಟು ಕೆಲಸ ಮಾಡಿದ್ವಿ ಬೆಂಗಳೂರಿನಲ್ಲಿ. ಆಮೇಲೆ ಅಲ್ಲಿಂದ ನಮಗೆ ಗೊತ್ತಾಯ್ತು ಬೆಂಗಳೂರಿನಲ್ಲಿ ಬಿ ಟ್ರೈನಿಂಗ್ ಸೆಂಟರ್ ಅದ ಅಂತ. ಆಮೇಲೆ DMS ಅಂತ ಒಂದು ಅಕಾಡೆಮಿ ಅದ, ಅಲ್ಲಿ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಆದ್ಮೇಲೆ ಅಲ್ಲಿ ನಾವು ಟ್ರೈನಿಂಗ್ ತಗೊಂತೀವಿ. ಆಮೇಲೆ ಅಲ್ಲೇ ನಮ್ಮ ಗುರು ಇದ್ರು ಬ್ಲೇಡ್ ಅಂತ, ಅವರು ಟ್ರೈನಿಂಗ್ ಕೊಟ್ಟರು, ನೇಪಾಳದವರು. ಆಮೇಲೆ ಅಲ್ಲೇ ಟ್ರೈನಿಂಗ್ ಮಾಡಿ ಅಲ್ಲಿ 1 ವರ್ಷ ಸ್ಟ್ರಗಲ್ ಮಾಡಿ ಅಲ್ಲಿಂದಾನೇ ನಾವು ಹೋಗಿದ್ದು ನೇಪಾಳ. ಅಲ್ಲಿ ಹೋಗಿ ನೇಪಾಳಲ್ಲಿ ಹೋಗಿ ಇಂಡಿಯಾಗೆ ರಿಪ್ರೆಸೆಂಟ್ ಮಾಡಿ ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ಕೊಂಡು ಬಂದೆ. ನೀವು ಗೆದ್ಕೊಂಡು ಬಂದು ಡೈರೆಕ್ಟ್ ಊರಿಗೆ ಹೋದ್ರೆ? ಇಲ್ಲ, ಊರಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕಂದ್ರೆ ನಾನು ಮನೆಯಿಂದ ಒಡೆ ಹೋಗಿದ್ದೆ. ನಾನು ಗೆಲ್ಬೇಕಂದ್ರೆ ಚಾಂಪಿಯನ್ಶಿಪ್ ತಗೊಂಡೇ ಬರ್ಬೇಕು ಮನೆಗೆ, ಅದಕ್ಕೆ ನಾನು ಊರಿಗೆ ಬಂದಿಲ್ಲ. ಆಮೇಲೆ ನಮ್ಮ ಗುರು ಹೇಳಿದ್ರು, ನೀನು ಬೆಂಗಳೂರು ಹೋದ್ರೆ ನಿಮ್ಮ ಮನೆಗೆ ಹೋಗ್ತೀಯ, ಬೆಂಗಳೂರು ಹೋಗ್ತೀಯ? ಸರ್, ಇನ್ನೊಂದು ನೀವು ಕನ್ನಡ ಮಾತಾಡ್ತಿದ್ದೀರಲ್ಲ, ಆ್ಯಕ್ಚುಲಿ
ಫಸ್ಟಿಂದ ಕನ್ನಡ ಯೂಸೇ ಮಾಡಿಲ್ಲ. ಇಲ್ಲ, ಆ್ಯಕ್ಚುಲಿ ಸ್ಟಾರ್ಟಿಂಗ್ನಿಂದ ಬಹಳಷ್ಟು ಅಲಗ್ ಡಿಫ್ರೆಂಟ್ ಸ್ಟೇಟ್ನಲ್ಲಿ ಸ್ಟೇ ಮಾಡಿದ್ವಲ್ಲ, ಬಿಟ್ಟು ಕನ್ನಡ ಸ್ವಲ್ಪ ಆದರೂ ಗ್ರೇಟ್ ಕನ್ನಡ ಮಾತಾಡಿದಿರ ಸಾಕು. ನಮ್ಮ ಕರ್ನಾಟಕದವ್ರು ಕನ್ನಡ ಮಾತಾಡಬೇಕು. ಹೌದು, ಕನ್ನಡ ಬರುತ್ತೆ ನನಗೆ, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅಷ್ಟು ಆಗುತ್ತೆ, ಬಟ್ ಟ್ರೈ ಮಾಡ್ತೀನಿ. ಈಗ ಅಷ್ಟೇ ರೀಸೆಂಟಾಗಿ ನೇಪಾಳಲ್ಲಿ ಸ್ಟೇ ಮಾಡಿದ್ದೀನಿ, ಅದಕ್ಕೆ ನೇಪಾಳಿ ಬರುತ್ತೆ. ಇದೇ ಸ್ವಲ್ಪ ಕನ್ನಡ. ಹಿಂದಿ ಬರುತ್ತೆ ನಿಮಗೆ? ಹಿಂದಿ ಬರುತ್ತೆ, ಫುಲ್ ಬರುತ್ತೆ. ಆ್ಯಕ್ಚುಲಿ ನಾವು ಕರ್ನಾಟಕದವರು ನಮ್ಮ ಕನ್ನಡ ಭಾಷೆನ ಬೆಳೆಸಬೇಕು. ಇನ್ನೊಂದು ಏನಂತಂದರೆ, ಇವಾಗ ನಿಮ್ಮದು ನೀವು ವಿನ್ ಮಾಡ್ಕೊಂಡು ಬಂದ್ರಿ, ನೀವು ಊರಿಗೆ ಹೋದ್ರಿ ಅಂತ ಹೇಳಿದ್ರಿ, ಗೋಲ್ಡ್ ಮೆಡಲ್ ತೊಗೊಂಡು ಆದ್ಮ್ಯಾಗ ನಾನು ಊರಿಗೆ ಹೋಗಿಲ್ಲ, ನಾನು ಅಲ್ಲೇ ಸ್ಟೇ ಮಾಡಿದೆ ನೇಪಾಳಲ್ಲೇ. ಆಮೇಲೆ ನಮ್ಮ ಅಲ್ಲೇದು ಗುರು ಹೇಳಿದ್ರು, ಅಪ್ಪ ನೀನು ಬೆಂಗಳೂರು ಹೋಗ್ತೀಯಾ ಊರಿಗೆ ಹೋಗ್ತೀಯಾ? ಇಲ್ಲ ಗುರು, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಟ್ರೈನಿಂಗ್ ಮಾಡಿ ಇಲ್ಲೇ ಏನಾದರೂ ಮಾಡ್ತೀನಿ ಲೈಫ್ನಲ್ಲಿ ಅಂತ. ಸರಿನಾ, ಅವರು ಅಲ್ಲೇ ಒಂದು DMA ಇದು RW ಅಂತ ಒಂದು ಅಕಾಡೆಮಿ ಅದ ನೇಪಾಳಲ್ಲೇ, ಅವ್ರು ಅಲ್ಲೇ ಅಡ್ಮಿಷನ್ ಮಾಡಿಸಿದ್ರು ನಮಗೆ. ಅಲ್ಲೇ ಅಡ್ಮಿಷನ್ ಮಾಡಿದ್ವಿ, ಅಲ್ಲಿಂದ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅಲ್ಲೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೇಪಾಳನಲ್ಲೇ ನಾವು ಇಂಡಿಯಾಗೆ ರಿಪ್ರೆಸೆಂಟ್ ಮಾಡಿ ಅಲ್ಲೇ ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಿವಿ. ಅದಾದಮೇಲೆ ನಿಮಗೆ ಇಂಡಿಯಾ ಗೌರ್ಮೆಂಟ್ ಆಗಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರಾ? ಏನಾದರೂ ಕರೆದು ಏನೋ ಸನ್ಮಾನ ಏನು ಮಾಡಿದ್ರಾ? ಅಥವಾ ನಮ್ಮ ಗೌರ್ಮೆಂಟ್ ಸರ್ಕಾರ, ಕರ್ನಾಟಕ ಸರ್ಕಾರ ಸನ್ಮಾನ ಮಾಡಿದ್ರು, ಬಟ್ ಹೆಲ್ಪ್ ಮಾಡಲಿಲ್ಲ. ಆಮೇಲೆ ನಾನು ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಾದ್ಮೇಲೆ ಬಹಳಷ್ಟು ಜನ ಸನ್ಮಾನ ಮಾಡಿದ್ರು, ನಮ್ಮ ಗೋರ್ ಬಂಜಾರದವರು, ಆಮೇಲೆ ಕರ್ನಾಟಕ ಸರ್ಕಾರ, MLA MP ಬಹಳಷ್ಟು ಜನ ನಮ್ಗೆ ಸನ್ಮಾನ ಮಾಡಿದ್ರು. ಆಮೇಲೆ ಅವ್ರು ಮೀಟ್ ಮಾಡೋ ಟೈಮಲ್ಲಿ ಹೇಳಿದ್ರು, ನಾವು ನಿಮಗೆ 24 hours ಸಪೋರ್ಟ್ ಮಾಡ್ತೀವಿ, ಎನಿ ಟೈಮ್ ನೀವು ಕಾಲ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ನಾವು ಅವ್ರು ಕಾಲ್ ಮಾಡಿದ್ವಿ, ಆಮೇಲೆ ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ. ನೀವು ಫಾಲೋಅಪ್ ಮಾಡಲಿಲ್ವಾ? ನಾವು ಫಾಲೋಅಪ್ ಮಾಡಿದ್ವಿ. ಯಾರಿಗೊತ್ತು, ಹಂಗೆ ಇರುತ್ತಲ್ಲ, ಬ್ಯುಸಿನೂ ಇರ್ಬೋದು ಅಥವಾ ಬೇರೆ ಕೆಲಸದಲ್ಲಿ ಇರ್ಬೋದು. ನಾವು ಮೀಟ್ ಮಾಡಕ್ಕೆ ಹೋಗಿದ್ದೀವಿ, ಅಲೌಡೇ ಮಾಡಿಸಿಲ್ಲ ನಮ್ಗೆ ಇಂಟ್ರೆಂಟ್ ಅದು. ಅಂದರೆ ನಿಮ್ಗೆ ವಾಪಸ್ ರೆಸ್ಪಾನ್ಸೇ ಮಾಡಲಿಲ್ಲ. ತಾಂಡ ಅಭಿವೃದ್ಧಿ ನಿಗಮಕ್ಕೆ ಹೋಗಿದ್ರಾ? ತಾಂಡ ಅಭಿವೃದ್ಧಿ ನಿಗಮಕ್ಕೆ ನಾವು ಹೋಗಿದ್ದೆ. ಅಲ್ಲಿ ಅಡ್ಮಿಷನ್ ಅದು ಅಪ್ಲಿಕೇಶನ್ ಬಿ ಹಾಕಿದ್ದೀನಿ, ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾರ, ಬಟ್ ಈಗ ತಕ್ಕ ಏನು ರೆಸ್ಪಾನ್ಸೇ ಮಾಡಿಲ್ಲ. ಮತ್ತೆ ನೀವು ಫಾಲೋಅಪ್ ಮಾಡಿದ್ರಾ? ಫಾಲೋಅಪ್ ಮಾಡಿದ್ವಿ, ಇದು 5th ಟೈಮ್ ನಾವು ಫಾಲೋಅಪ್ ಮಾಡಿದ್ದು. ಅಲ್ಲಿ 5th ಟೈಮ್ನಲ್ಲಿ ಅವರು ಡಾಕ್ಯುಮೆಂಟ್ ಏನಾದರೂ ಹೇಳ್ತಾರ, ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ನಿಮ್ಮದು ಇದು ಡಾಕ್ಯುಮೆಂಟ್ ಬೇಕು, ಇದು ಸರ್ಟಿಫಿಕೇಟ್ ಬೇಕು ನಿಮ್ಮದು. ಎಲ್ಲಿ ಬೆಂಗಳೂರಿಗೆ ಬಂದ ಅಪ್ಲೈ ಮಾಡಿದ್ದ ಅಥವಾ ಅಲ್ಲೇ? ಇಲ್ಲ, ನಾನು ಬೆಂಗಳೂರಿಗೆ ಬಂದು ಅಪ್ಲೈ ಮಾಡಿದ್ದು ನಾನು ಡೈರೆಕ್ಟ್. ಅದಾದಮೇಲೆ ಅಲ್ಲೇ ಬೆಂಗಳೂರಲ್ಲಿ ಅಪ್ಲೈ ಮಾಡಿದೆ. ಆಮೇಲೆ ಅಪ್ಲೈ ಮಾಡಿ ಅಲ್ಲಿಂದಾನೇ ಫಾಲೋಅಪ್ ಮಾಡಿದ್ವಿ ಬೆಂಗಳೂರಿಂದಾನೇನು. ಅಲ್ಲ, ಮರುಳಿ ತಾಂಡ, ಗದಗ ಡಿಸ್ಟ್ರಿಕ್ಟ್ ಮರುಳಿ ತಾಂಡದ ಒಬ್ಬ ಹುಡುಗ ವಾಟರ್ ಸ್ಪೋರ್ಟ್ಸಲ್ಲಿ ಏನೋ ವಿನ್ ಆಗಿದ್ದಾರೆ ಅವರು ಇಡೀ ಇದರಲ್ಲಿ. ಅವರು ಕೂಡ ನಿಮ್ಮ ಹಂಗೇನೆ ವಿನ್ ಆಗ್ಬೋದು. ಅವರಿಗೆ ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ನಮ್ಮ ಗದಗ ಡಿಸ್ಟಿಕ್ ಯಾರವರು SK ಪಾಟೀಲ್ ಸಾಹೇಬರು, ಅವರು ಆ್ಯಕ್ಚುಲಿ ಹೋಗಿ CMಗೆ ಮೀಟ್ ಮಾಡಿಸಿದ್ದಾರೆ, ಸನ್ಮಾನ ಮಾಡಿಸಿದ್ದಾರೆ. ಸೊ ಆ ಥರ ನಿಮಗೆ ಆಗಿಲ್ಲ ನಿಮ್ಮ ಜೊತೆ? ನಮಗೆ ಈ ಥರ ಆಗಿಲ್ಲ. ಯಾಕಾಗಿಲ್ಲ? ಯಾಕಂದರೆ ನಮ್ಮದು MLA MP ದವರು ಇಲ್ಲಿದವರು ಎಕ್ದಮ್ ವೀಕಾರ. ಯಾಕಂದರೆ ಅವ್ರು ಡಿಸಿಷನ್ ತೊಗೋಬೇಕು, ಅವರು ಅನ್ಕೋಬೇಕು, ನಮ್ಮ ಹುಡುಗ ಮಾಡಿದಾನಪ್ಪ, ನಮ್ಮ ಜಿಲ್ಲೆ, ನಮ್ಮ ಡಿಸ್ಟಿಕ್ ಮಾಡಿದಾನಪ್ಪ, ನಾವು ಮೀಟ್ ಮಾಡಿಸ್ಬೇಕು, ನಾವು ಹೆಲ್ಪ್ ಮಾಡಿಸ್ಬೇಕು, ಅವ್ರಿಗೆ ಅನಿಸ್ಬೇಕಲ್ಲ. ಮತ್ತು ಯಾಕೆ ಅನಿಸ್ತಾ ಇಲ್ಲ? ನೀವು ಫಾಲೋಅಪ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಒಂದು, ನೀವು ಫಾಲೋಅಪ್ ಮಾಡಿದರೆ ಅವ್ರು ಯಾಕೆ ಹೆಲ್ಪ್ ಮಾಡಲಿಲ್ಲ, ಅದು ಒಂದು. ಮತ್ತು ಇನ್ನೊಂದು ಏನಂತಂದರೆ, ಇವಾಗ ನಿಮಗೆ ಸುಮಾರು ಜನ, 1000 ಜನ ನಿಮ್ಮ ಫ್ಯಾನ್ಸ್ ಇದ್ದಾರೆ, ನಿಮ್ಗೆ ನೋಡ್ತಾ ಇರ್ತಾರೆ, ನಿಮ್ಮ ಇನ್ಸ್ಪಿರೇಷನ್ ಆಗಿರ್ತಾರೆ. ಅವರಿಗೆ ಹೇಳೋಕ್ಕೇನು ಇಷ್ಟಪಡ್ತೀರಿ? ಅವ್ರಿಗೆ ಅದೇ ಹೇಳ್ತೀನಿ, ನೀವು ಬಿ ಮಾಡಿ, ರೆಸ್ಟಿಂಗ್ನಲ್ಲಿ ಫ್ಯೂಚರ್ ಇದೆ, ಬಟ್ ನಿಮ್ಮ ಹತ್ರ ಪೇಷನ್ಸ್ ಇರಬೇಕು ಮುಂದೆ ಹೋಗೋಕ್ಕೆ. ಮೇನ್ ಚೀಸ್ ಇನ್ಕಮ್, ಅಮೌಂಟಿಂದು ಭಾಳ ಬ್ಯಾಕ್ ಸಪೋರ್ಟ್ ಇರಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹಾಗಾದ್ರೆ ನಿಮ್ಮ ಹತ್ರ ಫ್ಯಾಮಿಲಿದು ಬ್ಯಾಕ್ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಿಮ್ಮ ಮುಂದೆ ಹೋಗ್ಲಿಕ್ಕೆ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ, ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಇದೇ ಚಾಂಪಿಯನ್ಶಿಪ್ ನಾನು ಗೆಲ್ಲೋ ಸಲಾಗ ನೇಪಾಳಲ್ಲೇ 8 ತಾಸು ವರ್ಕ್ ಮಾಡ್ತಾ ಇದೆ, ನೈಟ್ನಲ್ಲಿ ಬೌನ್ಸರ್ ಆಗಿ 8 ತಾಸು. ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರಿ? ಫುಲ್ ಟೈಮ್ ನೈಟ್, ಫುಲ್ ಟೈಮ್ 8 ತಾಸು ಜಾಬ್ ಮಾಡ್ತಾ ಇದೆ. 8 ತಾಸು ಜಾಬ್ ಮಾಡಿ ಮುಂಜಾನೆ 4 ಗಂಟೆಯಿಂದ ಮತ್ತು 10 ಗಂಟೆ ತನಕ ಮಲ್ಕೊಂಡು ಮತ್ತೆ ಮುಂಜಾನೆ 10 ಗಂಟೆಯಿಂದ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ನಾನು. ನೀವು ನಮ್ಮ ಇಂಡಿಯಾ ರಿಪ್ರೆಸೆಂಟ್ ಮಾಡಬೇಕಾದ್ರೆ, ಫೈಟಿಂಗ್ ಮಾಡಬೇಕಾದ್ರೆ ಎಷ್ಟು ಜನ ಇದ್ರು ನಮ್ಮ ಇಂಡಿಯನ್ಸ್? ಕ್ರೌಡ್ಸ್ ಜಾಸ್ತಿ ಇರಲಿಲ್ಲ, ಭಾಳ ಸ್ವಲ್ಪ ಇದ್ರು. ಆಮೇಲೆ ನೇಪಾಳ ಇದ್ರು 5 to 10 ಮೆಂಬರ್ಸ್ ಅಷ್ಟೇ, ಜಾಸ್ತಿ ಇರಲಿಲ್ಲ. ಯಾಕಂದರೆ ನೇಪಾಳದವ್ರು ಜಾಸ್ತಿ ಇದ್ರು ಅಲ್ಲಿ. ಯಾಕಂದರೆ ಪೂರ ಗ್ರೌಂಡ್ ತುಂಬ ನೇಪಾಳ, ಎಲ್ಲರೂ ನೇಪಾಳ ಫ್ಲಾಗ್ ತೊಗೊಂಡು ಬಂದಿದ್ರು. ನೇಪಾಳ ನಿಮ್ಗೆ ಫೈಟ್ ಮಾಡಬೇಕಾದ್ರೆ ಏನು ಅನಿಸಿದೆ? ನಮ್ಮದು 5 ಜನ ಇದ್ದಾರೆ. ಇಲ್ಲ, ಅವರು 5 ಜನ 10 ಜನ ಇದ್ರಲ್ಲ, ಅವ್ರು ಬಿ ಇಂಡಿಯನ್ ಫ್ಲಾಗ್ ತೊಗೊಂಡು ಬಂದಿದ್ರು, ಅವ್ರು ಬಿ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ನಮ್ಗೆ ಅನಿಸ್ತಾ ಇತ್ತು, ಇವ್ರು ಸಪೋರ್ಟ್ ಮಾಡ್ತಾ ಇದ್ರೆ ಗೆಲ್ಬೇಕು. ನಂದು ಒಂದು ಕನಸಿತ್ತು, ಡ್ರೀಮ್ ಇತ್ತು, ನಾನು ಅದು ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ಅವಾಗ ನಾನು 2019 ಮನೆಯಿಂದ ಬಂದಿದ್ದೀನಿ, ಏನಾದರೂ ಲೈಫ್ನಲ್ಲಿ ಮಾಡ್ಬೇಕಂತ, ಅದು ಚಾಂಪಿಯನ್ಶಿಪ್ ತೊಗೊಂಡೆ ಮನೆಗೆ ಹೋಗ್ಬೇಕಂತ. ಆಮೇಲೆ ಅದೇ 2025 ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಚಾಂಪಿಯನ್ಶಿಪ್ ಅದೇ ಮ್ಯಾಚ್ನಲ್ಲಿ ಗೆದ್ಕೊಂಡು ಮನೆಗೆ ಬಂದಿದ್ದು 2025. ಸೊ ನಿಮಗೆ ಊರಿಂದ
ಓಡೋದಾದ್ಮೇಲೆ ನಿಮ್ಮ ಬಗ್ಗೆ ಇವ್ರನ್ನು ಸರಿ ಇಲ್ಲ ಕಳ್ಳಾಗಿಲ್ಲ ಅಂತ ಹೇಳಿದ್ರು. ಹಾಂ, ಭಾಳಷ್ಟು ಜನ ಹೇಳಿದ್ರು ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ರಿಲೇಟಿವ್ಸ್, ಆಮೇಲೆ ಊರಲ್ಲಿ, ನೋಡಪ್ಪ ನಿಮ್ಮ ಹುಡುಗ ಈ ಥರ ಹೋಗಿದ್ದಾನ ಊರಲ್ಲಿ ಅಂತಂದರೆ ಸ್ವಲ್ಪ ಜನ ಹೇಳಿದರು. ಅಂದರೆ ಊರಲ್ಲಿ ಅಂದಮೇಲೆ ಸ್ವಲ್ಪ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಅದರಲ್ಲಿ ಕೆಟ್ಟವರು ಇರೋರು ಹೇಳಿದ್ದಾರೆ. ನಾವು ಯಾರಿಗೆ ಎಲ್ಲರಿಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಕೆಟ್ಟವ್ರು ಇದ್ದವರು ಹೇಳ್ತಾರೆ. ಯಾಕಂದರೆ ಎಲ್ಲರೂ ಒಂದೇ ಮೈಂಡ್ ಸೆಟ್ ಇರಲ್ಲ. ಫ್ಯಾಮಿಲಿಯಲ್ಲೇನೋ ಇರ್ತಾರೆ, ಸ್ವಲ್ಪ ಒಳ್ಳೆ ಜನ ಇರ್ತಾರೆ, ಕೆಟ್ಟ ಜನ ಇರ್ತಾರೆ. ಸೊ ನಾವು ಅಕ್ಯುರೇಟಾಗಿ ಒಬ್ರಿಗೆ ಹೇಳೋಕ್ಕೆ ಬರಲ್ಲ. ಸೊ ಇವಾಗ ಅದಾದಮೇಲೆ ನೀವು ಮುಂದೆ ಫ್ಯೂಚರಿಗೆ ಏನು ಮಾಡ್ಬೇಕಂತ ಮಾಡಿದ್ದೀರಿ? ಮತ್ತು ಕರ್ನಾಟಕ ಸರ್ಕಾರಕ್ಕೆ ಏನು ಹೇಳಬೇಕಂತ ಮಾಡಿದ್ದೀರಿ? ತಾಂಡ ಅಭಿವೃದ್ಧಿ ನಿಗಮಕ್ಕೆ ಏನು ಹೇಳಬೇಕಂತ ಮಾಡಿದ್ದೀರಿ? ಸೊ ನಿಮಗೆ ನಮ್ಮ ಯೂನಿಟಿ ನಮ್ಮದು ಇದರಲ್ಲಿ ಯಾದಗಿರಿ ಡಿಸ್ಟಿಕಲ್ಲಿ ಇರುವಂಥ ಎಲ್ಲರಿಗೆ ಏನು ಹೇಳಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀರಿ? ಈಗ ನೋಡಿ, ಈಗ ರೆಸ್ಲಿಂಗ್ ಒಂದು ಸ್ಪೋರ್ಟ್ಸ್ ಇದೆ. ಸ್ಪೋರ್ಟ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು. ಮೇನ್ ಚೀಸ್ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದ ಹತ್ರ ವಿನಂತಿ ಮಾಡ್ತೀನಿ ನಾನು. ನೀವು ಯಾದಗಿರಿ ಡಿಸ್ಟಿಕಲ್ಲಿ ಮಾಡಲ್ಲ ಎಲ್ಲೋ? ಯಾದಗಿರಿ ಅಲ್ಲಿ ಭಾಳಷ್ಟು ಬ್ಯಾಕ್ವರ್ಡ್ ಇದೆ. ಯಾದಗಿರಿ ಅಲ್ಲಿ ಸ್ಟೇಡಿಯಂ, ನಾನು ಮೊನ್ನೆ ಹೋಗಿದ್ದೆ, ಸ್ಟೇಡಿಯಂ ಎಷ್ಟು ಬ್ಯಾಕ್ವರ್ಡ್ ಅದ. ಅಲ್ಲಿ ಬರೋಬರ್ ಸ್ಟೇಡಿಯಂ ಅದ, ವಾಶ್ರೂಮ್ಸ್ ಕ್ಲೀನ್ ಅದ, ಏನಿಲ್ಲ. ಅದೇ ಯಾಕೆ ಆಗಿಲ್ಲ? ಯಾಕಂದ್ರೆ ಅಲ್ಲಿ ಪೊಲಿಟಿಕ್ಸೇ ಫಂಡ್ ಬೇಕದ. ಫಂಡ್ ಭಾಳಷ್ಟು ಇಯರ್ಲಿ ಫಂಡ್ ಬರುತ್ತೆ ಅಲ್ಲಿ. ಎಲ್ಲಿ ಹೋಗುತ್ತೆ ಫಂಡ್? ಯಾಕಂದ್ರೆ ಅವರೇ ತಿಂತಾರೆ. ಯಾರು ತಿಂತಾರೆ? ಅವರೇ ಪೊಲಿಟಿಕೆ. ಇನ್ನೊಂದೇನಂತಂದರೆ ಇವಾಗ ಅವರು ತಿಂತಾರೆ, ಆ್ಯಕ್ಚುಲಿ ಅದು ತಿಂತಾರೆ, ಏನು ಮಾಡ್ತಾರೆ ನಮಗಿನ್ನೂ ಆ್ಯಕ್ಯುರೇಟಾಗಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಯೂನಿಟ್ ಆಗಬೇಕು. ಕರ್ನಾಟಕ ಸರ್ಕಾರ ಇದೆ, ಇವಾಗ ಒಂದು ಸ್ಟೆಪ್ ಇದೆ, ಒಂದು ಸ್ಟೆಪ್ಪು ಆದಮೇಲೆ ಇನ್ನೊಂದು ಸ್ಟೆಪ್ಪು, ಆಮೇಲೆ ಇನ್ನೊಂದು ಸ್ಟೆಪ್ಪು. ಇವಾಗ ಅಲ್ಲೇ ನಿಮಗೆ ಏನಾದರೂ ಹೆಲ್ಪ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲೂ ಮಾಡಿಲ್ಲ, ಎಲ್ಲಾದರೂ ಹೋಗಬೇಕಿತ್ತು, ಎಲ್ಲಾದರೂ ಟ್ರೈ ಮಾಡಬೇಕಿತ್ತು. ತಾಂಡ ಅಭಿವೃದ್ಧಿ ಆದಮೇಲೆ ಏನಾದರೂ ತೊಗೋಬೇಕು, ಇದನ್ನು ತೊಗೊಂಡು ಹೋಗ್ಬೇಕಿತ್ತಲ್ಲ. ಸಿ ಎಮ್ ಕಡೆ ಹೋಗಿದ್ದೀರಾ? ಅದು ಲಾಸ್ಟ್ ಟೈಮ್ ನಾನು ತೊಗೊಂಡೋಗಿದ್ದೆ ನಮ್ಮ ಬಂಜಾರ ನಿಗಮನಲ್ಲಿ 2 months ಬ್ಯಾಕ್. ಅವರು ಇನ್ವೈಟ್ ಮಾಡಿದರು. ಅವಾಗ ಅಲ್ಲಿ ನಮ್ಮ ಬಂಜಾರದವ್ರು ಭಾಳಷ್ಟು ಜನ ಬಂದಿದ್ದರು. ಅಲ್ಲಿ ಸನ್ಮಾನ ಮಾಡಿದ್ರು, ವಿನರ್ ಹಾಕಿ. ನೀವು ಅವರಿಗೆ ಹೇಳಿಲ್ಲ? ಅವ್ರಿಗೆ ಹೇಳಿದೆ, ನಾನು ಈ ಥರ ರೆಸ್ಲಿಂಗ್ ಮಾಡ್ತೀನಿ, ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಿದ್ದೀನಿ, ಆಮೇಲೆ ನನಗೆ ಹೆಲ್ಪ್ ಬೇಕು ಮುಂದೆ ಹೋಗ್ಲಕ್ಕ, WL ಹೋಗ್ಲಕ್ಕ. ಸರಿ ಹಬ್ಬ ಹೆಲ್ಪ್ ಮಾಡ್ತೀವಿ ಅಂತಂದರು. ಆಮೇಲೆ ರೆಸ್ಪಾನ್ಸೇ ಮಾಡಲಿಲ್ಲ ಅವರು. ನೀವು ಫಾಲೋ ಅಪ್ ಮಾಡಿದ್ದೀವಿ, ಆಮೇಲೆ ನೆಕ್ಸ್ಟ್ ಟೈಮ್ ಫಾಲೋ ಅಪ್ ಮಾಡಿದ್ದೀವಿ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಅಂದರೆ ಡಾಕ್ಯುಮೆಂಟ್ ಯಾವ ಥರ ಈ ಕೊಟ್ಟಿದ್ದೀವಿ ಅದೇ ಥರ ಅಲ್ಲಿ ಇಟ್ಟಿದ್ದಾರೆ ಅವರು. ಅವ್ರೇನು ಮಾಡೇ ಇಲ್ಲ. ಓಕೆ, ಅದು ಆ್ಯಕ್ಚುಲಿ ಏನಾಗುತ್ತೆ, ಈ ಥರ ಏನಾದರೂ ಇದೆಯಾ ಈ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಾಗಲಿ ಸುಮಾರು ಜನ ಇದ್ದಾರೆ ರೆಸ್ಲಿಂಗ್ ಫೀಲ್ಡಲ್ಲಿ ಆಗಲಿ. ಸೊ ಈ ಥರ ನಡೆಯುತ್ತಾ ಅಲ್ಲಿ ಏನಾದರೂ ಎಕ್ಸ್ಚೇಂಜ್, ಡಾಕ್ಯುಮೆಂಟ್ಸ್ ಎಕ್ಸ್ಚೇಂಜ್ ಮಾಡೋದಾಗಲಿ? ನಿಮ್ಮದು ಏನೋ ಇದು ವಿನ್ನರ್ ಸರ್ಟಿಫಿಕೇಟ್ ಇದೆಯಲ್ಲ, ಸೊ ಅದು ಎಕ್ಸ್ಚೇಂಜ್ ಮಾಡಿ ಮುಂದೆ ಆ ಥರ ಏನಾದರೂ ಆಗುತ್ತಾ? ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾರಾ? ನಿಮ್ಮದು ಆಗಲಿ ಅವ್ರದ್ದು, ಅವ್ರದ್ದು ಮಿಕ್ಸ್ ಮಾಡಿಕೊಂಡು ಏನಾದರೂ ಮಾಡ್ತಾರಾಯ್ತು? ನೀವು ಹೇಳಿದ್ರಲ್ಲ ಅದೇ ಲೋಕೇಶ್, ಇದು ಭಾಳಷ್ಟು ಆಗಿದೆ, ನಮ್ಮ ಮುಂದೆ ಆಗಿದೆ. ಈಗ ಲೋಕೇಶ್ ಅಂತ ಒಬ್ಬರು ಅಥ್ಲೀಟ್ಸ್ ಇದ್ದಾರೆ, ಅವ್ರು ಬಂದು ಹೋಗಿದ್ದಾರೆ ಅವರು. ಮತ್ತು ನಾವು ಬಿ ಡಾಕ್ಯುಮೆಂಟ್, ಅವರು ಕೂಡ ಆ್ಯಕ್ಚುಲಿ ಅವರು ಕೂಡ ಸ್ಟೇಡಿಯಂಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ನೀವೆಲ್ಲ ಸೇರಿ ಮೀಟಿಂಗ್ ಮಾಡಿಬಿಟ್ಟು ಯಾಕೆ ಮುಂದೆ ಹೋಗ್ಬಾರ್ದು? ಅದೇ ನಾನು ಅವ್ರು ನಮಗೆ ಕಾಲ್ ಮಾಡೋ ಟೈಮ್ನಲ್ಲಿ, ಅದೇ ಟೈಮ್ನಲ್ಲಿ ದಿಲ್ಲಿನಲ್ಲಿ ಇತ್ತೇನೆ ಟ್ರೈನಿಂಗ್ನಲ್ಲಿ. ಆ ಟೈಮ್ನಲ್ಲಿ ಅವ್ರು ನಮಗೆ ಕರೆದಿದ್ರು. ನೋಡಿ, ನೀವೆಲ್ಲ ಒಂದಾದರೆ ಡೆಫಿನೆಟ್ಲಿ ಇವಾಗ ನೀವು ಹೋದರೆ ಎಲ್ಲ ವೇಟೇ ಅಂದಿದ್ರೆ ನಿಮ್ಮ ಜೊತೆ ಜನ ಇದ್ದಾರೆ, ನೀವು ಸರ್ಕಾರಿಗೆ ನಾನು ಅನಿಸುತ್ತೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಏನಂತಂದರೆ ಒಬ್ಬರು ಹೋದ್ಮೇಲೆ ಅದು ಇದಾಗಲ್ಲ. ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಗಲಿ ನೀವು ಬರಬೇಕು. ಏನಂತಂದರೆ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು, ಫಸ್ಟ್ ಹೋಗಬೇಕು, ನಾನು ಹಿಂಗೆ ಮಾಡಿದ್ದೀನಿ, ನನಗೆ ಹೆಲ್ಪ್ ಮಾಡಿ. ನೋಡಿ, ಒಬ್ಬರು ಮಾಡಲಿಲ್ಲ ಅಂದರೆ ಇನ್ನೊಬ್ರು ಮಾಡಲಿಲ್ಲ ಅಂದರೆ ಇಬ್ಬರು, ನೀವು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳಿದರೆ ಅದು ಏನಾಗ್ಬಿಡುತ್ತೆ, ಡಿಮೋಟಿವೇಟ್ ಆಗಿಬಿಡುತ್ತೆ. ನೀವು ಡಿಮೋಟಿವೇಟ್ ಆಗಿಬಿಡ್ತೀರಿ. ನಾನು ಆ್ಯಕ್ಚುಲಿ ನಿಮ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಆದರೂ ನನ್ನ ಕಡೆಯಿಂದ ಹೇಳತ್ತೀನಿ. ಇನ್ನೊಂದು ಏನಂತಂದರೆ, ಇವಾಗ ನಿಮ್ಮನ್ನು ನೋಡಿಬಿಟ್ಟು ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಹುಡುಗರು ಇವಾಗ ಅಥ್ಲೀಟ್ಸ್ ಇದ್ದಾರೆ, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅವರು ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಅವರಿಗೆ ಏನು ಹೇಳಬೇಕಂತ ಇಷ್ಟಪಡ್ತೀರಿ? ಅವ್ರಿಗೆ ಅದೇ ಹೇಳ್ತೀನಿ, ನೀವು ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಏನಾದರೂ ಬರುತ್ತೆ, ಏನಾದರೂ ಬರಲಿ ನಿಮ್ಗೆ, ನಾವು ನಿಮಗಿದ್ದೀವಿ. ನಾವು ಯಾಕಂದರೆ ಅದು ಚೀಸ್ ನಾವು ಅನುಭವ ಮಾಡಿ ಬಂದಿದ್ದೀವಿ, ಸರಿನಾ? ನಿಮಗೆ ಏನಾದರೂ ಪ್ರಾಬ್ಲಮ್ ಬರುತ್ತೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಎಲ್ಲರೂ ಯೂನಿಟಿಯಿಂದನೇ ಮಾಡಬೇಕಾಗುತ್ತೆ ಮುಂದೆ ಹೋಗಕ್ಕೆ, ಸರಿನಾ? ಸೊ ಇನ್ನೊಂದು ಕರ್ನಾಟಕ ಸರ್ಕಾರಕ್ಕೆ ಏನಾದರೂ ಹೇಳ್ಬೇಕಂತ ಇದೆಯಾ? ಕರ್ನಾಟಕ ಸರ್ಕಾರಕ್ಕೆ ಹೇಳಬೇಕು, ಯಾಕಂದರೆ ಈಗ ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಿದ್ದೀನಿ, ಮುಂದೆ WL ಹೋಗ್ಬೇಕಂತ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮುಂದೆ ಹೋಗೋಕ್ಕೆ. ಯಾಕಂದರೆ ನಾನು ಬರುವ ಟೈಮ್ನಲ್ಲಿ ಇಂಡಿಯಾಗೆ ರಿಪ್ರೆಸೆಂಟ್ ಮಾಡ್ತೀನಿ, ಸ್ಟೇಟ್ಗೆ ರಿಪ್ರೆಸೆಂಟ್ ಮಾಡ್ತೀನಿ, ಇನ್ನೂ ಚಾಂಪಿಯನ್ ತೊಗೊಂಡ್ಬರ್ತೀನಿ ಅಂತ. ಅದು ನನಗೆ ಸಪೋರ್ಟ್ ಮಾಡಬೇಕಂತ ನನಗೂ ವಿನಂತಿ ಇದೆ. ಕರ್ನಾಟಕ ಸರ್ಕಾರ ಆಗಲಿ ಎಲ್ಲರಿಗೆ ಆ್ಯಕ್ಚುಲಿ
ಹೆಲ್ಪ್ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಗೆ ನಾವು ಹೆಲ್ಪ್ ಮಾಡಿಲ್ಲ ಅಂತಂದರೆ ಬೇರೆದವ್ರು ಆ್ಯಕ್ಚುಲಿ ಡಿಮೋಟಿವೇಟ್ ಆಗಿ ಯಾರು ಸ್ಪೋರ್ಟ್ಸಲ್ಲಿ ಬರಲ್ಲ. ಹೆಸರು ಬರೋದಾದರೆ ಅದು ಕಷ್ಟಪಟ್ಟರೆ ಬರುತ್ತೆ, ಕಷ್ಟಪಡಲಿಲ್ಲ ಅಂದರೆ ಸುಮ್ಮನೆ ಹೆಸರು ಬಂದರೆ ಎಲ್ಲೂ ಬರಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಹೆಲ್ಪ್ ಆಗಬೇಕು. ಯಾಕಂದರೆ ಇದು ತಂದಿದ್ದು ನಮ್ಮ ಕರ್ನಾಟಕ ಅಷ್ಟಲ್ಲ, ಇಂಡಿಯಾ. ಆ್ಯಕ್ಚುಲಿ ಇದು ಡಿಫಿಕಲ್ಟು. ಇವಾಗ ನನ್ನ ಫ್ರೆಂಡ್ ಇದ್ದಾರೆ ಒಬ್ಬರು, ಒಂದು 2 ನಿಮಿಷ ನಿಮ್ಗೆ ಕ್ವಶನ್ ಕೇಳಬೇಕಂತ ಮಾಡಿದ್ದಾರೆ. ಸೊ ನಾನು ಹೋಗ್ತೀನಿ, ಅವ್ರು ನಿಮಗೆ ಒಂದು 2 ನಿಮಿಷ ಕ್ವಶನ್ ಕೇಳ್ತಾರೆ, ಓಕೆನಾ? ನನ್ನ ಪಾಡ್ಕಾಸ್ಟಲ್ಲಿ ನನ್ನ ಮುಖಾಂತರ ನಾನು ಅವರಿಗೆ ಇನ್ವೈಟ್ ಮಾಡಿದ್ದೀನಿ, ಸ್ಪೆಷಲ್ ಗೆಸ್ಟ್. ಸರ್, ನಾವು ಕೇಳಿಸ್ಕೊಂಡ್ವಿ ಆ್ಯಕ್ಚುಲಿ ನಿಮ್ಮ ಸ್ಟ್ರಗಲ್ ಅದನ್ನೆಲ್ಲ. ಸೊ ಆಫ್ಟರ್ ಆಲ್ ದಿ ಸ್ಟ್ರಗಲ್, ಎಂಡ್ ಆಫ್ ದ ಡೇ ನೀವು ಈ ಬೆಲ್ಟ್ನ ಹೋಲ್ಡ್ ಮಾಡಿದಾಗ ಹೌ ಡು ಯು ಫೀಲ್ ನೇಪಾಳಲ್ಲಿ? ಅದು ಫೀಲ್ ಯಾವ ಥರ ಆಗಿತ್ತಂದರೆ, ಅದು ಫೀಲ್ ಲೈಫ್ನಲ್ಲಿ ಮರೆಯಲ್ಲ ಅದು ಚೀಸ್. ಯಾಕಂದರೆ ಲೈಫ್ನಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಎಷ್ಟು ಅನುಭವ ಮಾಡಿದ್ದೀನಿ, ಆವಾಗ ಅದು ಹೋಲ್ಡ್ ಮಾಡೋ ಟೈಮ್ನಲ್ಲಿ ಅದು ಫೀಲ್ ಆಗಿತ್ತು ನನಗೆ. ಯಾಕಂದರೆ ಮನೆಯಿಂದ ನಾನು ಓಡಿ ಬಂದಿದ್ದೆ 2019 ಆವಾಗ ಯೋಚನೆ ಮಾಡ್ತಿದ್ದೆ ಯಾಕಪ್ಪ ಬಂದೀನಿ ಅಂತ. ಆವಾಗ ಅದು ಚಾಂಪಿಯನ್ಶಿಪ್ ಗೆದ್ಕೊಂಡು ಆದ್ಮ್ಯಾಗ ಅದು ಫೀಲ್ ಆಗ್ತಾಯಿದೆಯಪ್ಪ, ನಾನು ಇಂಡಿಯಾಗೆ ರಿಪ್ರೆಸೆಂಟ್ ಮಾಡಿದ್ದೀನಿ. ಒಂಥರ ಪ್ರೌಡ್ ಮೂಮೆಂಟ್, ಇಂಡಿಯಾಕ್ಕೆ ರಿಪ್ರೆಸೆಂಟ್ ಮಾಡಿ ಅದು ಚಾಂಪಿಯನ್ಶಿಪ್. ನೇಪಾಳಗೆ ಒಬ್ಬ ರೆಸ್ಲರ್ ಜೋನ್ ಬ್ರೀಚ್ ಅಂತ ಅವನಿಗೆ ಸೋಲಿಸಿ ಇದು ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಿದ್ದೀನಿ. ಭಾಳಷ್ಟು ಸರಿಯಾಗಿ ಅನಿಸ್ತಾ ಇದೆ, एकदम ಫೀಲ್ ಚೆನ್ನಾಗಿ ಅನಿಸ್ತಾ ಇದೆ. ಆಫ್ಟರ್ ವಿನ್ನಿಂಗ್ ನಿಮಗೆ ಈ ಬೆಲ್ಟ್ ನೋಡಿದಾಗ ಏನು ಫೀಲ್ ಆಗುತ್ತೆ ಸರ್? ಲೈಕ್ ಅಂದರೆ ಆ ಟೈಮಲ್ಲಿ ನಿಮ್ಗೆ ಆಗುತ್ತೆ ಫೀಲ್ ಹೇಳಿದ್ರಿ. ಅದಾದಮೇಲೆ ಒಂದು ಸುಮಾರು ದಿನಗಳಾದಮೇಲೆ ಲೈಕ್ ನೀವು ನೋಡ್ತೀರಾ, ನಾವೇ ನೋಡಿದ್ವಿ ಎಷ್ಟು ಖುಷಿಯಿಂದ ನೀವು ನಮಗೂ ತೋರಿಸಿದ್ರಿ ಈ ಬೆಲ್ಟ್ನ ಅಂತ. ಅದು ನಮಗೂ ಪ್ರೌಡ್ ಫೀಲ್ ಇದೆ. ಸೊ ನಿಮಗೆ ಆ ಬೆಲ್ಟ್ನ ಸುಮ್ಮನೆ ಅದ್ರ ಮೇಲೆ ಕಣ್ಣು ಹಾಕ್ದವ ನಿಮ್ಗೆ ಏನು ಫೀಲ್ ಬರುತ್ತೆ? ಅದು ನಮಗೆ ಹೆಂಗೆ ಫೀಲ್ ಬರುತ್ತಂದರೆ, ಈಗ ನಾನು ಅದು ಚಾಂಪಿಯನ್ಶಿಪ್ ನಾನು 6 ಇಯರ್ನಲ್ಲಿ ಅದು ಚಾಂಪಿಯನ್ಶಿಪ್ ನಾನು ಮುಟ್ಟೇ ಇಲ್ಲ. ಸಿರ್ಫ್ ನಾನು ನೋಡಿದ್ದೀನಿ. ನಮ್ಮ ಜೊತೆ ಹುಡುಗರು ಇದ್ದರು, ಅವ್ರು ಚಾಂಪಿಯನ್ಶಿಪ್ ಗೆದ್ದಿದ್ರು. ಭಾಳಷ್ಟು ಶೋಲ್ ಶ್ಯಾಡಿ ಅಂತ ರೆಸ್ಲರ್ಸ್ ಇದ್ದಾರೆ, ಆಮೇಲೆ ಕಿಂಗ್ ಕೋಬ್ರಾ ಅಂತ ರೆಸ್ಲರ್ಸ್ ಇದ್ದಾರೆ, ಆಮೇಲೆ ಭಾಳಷ್ಟು ರೆಸ್ಲರ್ಸ್ ಇದ್ದಾರೆ, ಅವ್ರು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಬಟ್ ನಾವು ಅವ್ರಿಗೆ ನೋಡ್ತಿದ್ದೀವಿ ಟಿ ವಿನಲ್ಲಿ, ಆಮೇಲೆ ಮೊಬೈಲ್ನಲ್ಲಿ, ಆಮೇಲೆ ಅಕಾಡೆಮೀಸ್ನಲ್ಲಿ ಅವ್ರು ಚಾಂಪಿಯನ್ಶಿಪ್ ಗೆದ್ಕೊಂಡು ಆಮೇಲೆ ಮುಟ್ಲಾಗೆ ಕೊಡ್ತಿರ್ಲಿಲ್ಲ. ನಾನು ಅನ್ಕೊಂಡೆ ಒಂದಿನಪ್ಪ ನಾವು ಗೆದ್ದಬೇಕು, ನಾವು ಒಂದಿನ ನಾನು ಚಾಂಪಿಯನ್ಶಿಪ್ ನಾನು ಗೆದ್ದುತ್ತೀನಿ ಅಂತ. ಇದು ನೋಡಿದ್ರೆ ಅವ್ರಿಗೆ ನೆನಪು ಬರುತ್ತೆ ನನಗೆ. ಯಾಕಂದರೆ ಇದು 6 ಇಯರ್ಸ್ ಆದ್ಮೇಲೆ ಇದು ನಾನು ಟಚ್ ಮಾಡಿದ್ದು ಡೈರೆಕ್ಟ್ ಅದು ಚಾಂಪಿಯನ್ಶಿಪ್ ಗೆದ್ಕೊಂಡು ಬಂದಾಗ ಒಂಥರ ಪ್ರೌಡ್ ಮೂಮೆಂಟ್ ಅದು. ಸೊ 6 ಇಯರ್ಸ್ ಡ್ರೀಮ್ ಅದು ನಿಮಗೆ, ಅದನ್ನು ಟಚ್ ಮಾಡೋದು. ಆ್ಯಂಡ್ ಅದು ನಿಮ್ಮದೇ ಓನ್ ಆಗಿದೆ ಇವತ್ತು. ನೀವು ನಮ್ಮ ಇಂಡಿಯಾಗೆ ತಂದ್ಕೊಂಡು ಕೊಟ್ಟಿದ್ದೀರಾ, ಅದು ಕೂಡ ಫೈಟ್ ಮಾಡಿ. ಸೊ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಮ್ಗಳ ತಪ್ಪು. ನಾವು ಸಪೋರ್ಟ್ ಮಾಡಬೇಕು, ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ಗೆ ಆ್ಯಕ್ಚುಲಾಗಿ ಸಪೋರ್ಟ್ ಮಾಡಬೇಕು. ಸೊ ಫಸ್ಟ್ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡೋಣ, ಆಮೇಲೆ ಅವರ ಸಾಧನೆನ ನೋಡಿ ನಾವು ಪ್ರೌಡ್ ಫೀಲ್ ಪಡೋಣ. ಇದನ್ನು ಹೇಳಿ ನಾನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ವಿ ಆರ್ ಪ್ರೌಡ್. ನಾವು ನಿಮ್ಮ ಜೊತೆ ಮಾತಾಡ್ತಿರೋದೇ ನಮಗೆ ಪ್ರೌಡು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಈ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.